ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಮಸಾಲ ರೊಟ್ಟಿ. ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಈರುಳ್ಳಿನ, ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಹಾಗೆ 1 ಕ್ಯಾರೆಟ್ನ ತುರ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಸೌತೆಕಾಯಿ, ಒಂದು ಅರ್ಧದಷ್ಟು ಸೌತೆಕಾಯಿನ ತುರಿದು ಹಾಕ್ತಾಯಿದ್ದೀನಿ. ಹಾಗೆ ನೌಕಲು ಹಾಗೆ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು. ಹಾಗೆ ಈಗ 3/4 ಬಟ್ಲಷ್ಟು ಅಕ್ಕಿ ಹಿಟ್ಟು, ಅದೇ ಬಟ್ಲಲ್ಲಿ 3/4 ಬಟ್ಲಷ್ಟು ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟು, ಈಗ ಬೋಂಡದ ಹಿಟ್ಟು ಅಂತೀವಲ್ಲ ಆ ಹಿಟ್ಟದು. ಹಾಗೆ 1 ಕಪ್ಪಷ್ಟು ಜೋಳದ ಹಿಟ್ಟು, ಹಾಗೆ 3/4 ಕಪ್ಪಷ್ಟು ಗೋಧಿ ಹಿಟ್ಟು ಎಲ್ಲವನ್ನು ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಅಜ್ವಾನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಂಬಾರು ಪುಡಿ, 1/4 ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗಾಗಲೇ ತೋರಿಸಿರ್ತಕ್ಕಂಥ ಮಸಾಲೆನ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಲ್ಲಿ ಆ ಮಸಾಲೆನ ಸೇರಿಸ್ಕೊಂಡು ನೀರು ಕಲಿಸ್ಬೇಕಾದ್ರೆ ಅಳತೆ ನೋಡ್ಕೊಂಡು ಹಾಕ್ಕೋಬೇಕು. ತೀರ ಗಟ್ಟಿನೂ ಇರಬಾರ್ದು, ತೀರ ತೆಳುನೂ ಇರಬಾರ್ದು, ಆ ರೀತಿಯಾಗಿ ಕಲಿಸ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಿಕ್ಸಿ ಜಾರಲ್ಲಿ ಇರ್ತಕ್ಕಂಥ ಮಸಾಲೆಗೆ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮೆದ್ಕೊಂಡಾದ್ಮೇಲೆ ಸ್ವಲ್ಪ ಮೇಲೆ 1 ಸ್ಪೂನ್ ಇಲ್ಲ 1.5 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು 10ರಿಂದ 20 ನಿಮಿಷಗಳ ಕಾಲ ಮುಚ್ಚಿಟ್ಬಿಡೋಣ. ಎಣ್ಣೆನೂ ಅಷ್ಟೇ ಸ್ವಲ್ಪ ಮಿಕ್ಸ್ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಈಗ ಬಟರ್ ಪೇಪರ್ ಮೇಲಾದ್ರೂ ತಟ್ಕೋಬೋದು, ಇಲ್ಲಾಂದರೆ ಎಣ್ಣೆ ಕವರ್ ಇದ್ದರೆ ಎಣ್ಣೆ ಕವರ್ ಮೇಲೆ ಬೇಕಾದ್ರೂ ತಟ್ಬೋದು, ಇಲ್ಲ ಬಾಳೆ ಎಲೆ ಮೇಲಾದರೂ ಬೇಕಾದ್ರೂ ತಟ್ಬೋದು, ಇಲ್ಲ ಡೈರೆಕ್ಟ್ ತವಾದ ಮೇಲೆ ಬೇಕಾದ್ರೂ ಹಾಗೆ ಡೈರೆಕ್ಟಾಗಿ ತವಾದ ಮೇಲೆ ಹಂಚು ಮೇಲೆ ತಟ್ಟಕ್ಕೆ ಬರ್ತಾರೆ ಅನ್ನೋರು ಡೈರೆಕ್ಟಾಗಿ ಹಂಚು ಮೇಲೆ ಬೇಕಾದ್ರೆ ಹಾಕ್ಬೋದು. ಇಲ್ಲಿ ನಾನು ಒಂದು ತಟ್ಟಿ ತೋರಿಸ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು, ಚೆನ್ನಾಗಿ ಬರುತ್ತೆ. ಈಗ ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡೋಣ. ಅದು ಮಕ್ಕಳು ಲಂಚ್ ಬಾಕ್ಸಿಗೆ ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ, ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ. ಇದಕ್ಕೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಯಾವ ಸೊಪ್ಪು ಬೇಕಾದ್ರೆ ಹಚ್ಚಿ ಹಾಕಿ ಮಾಡ್ಕೋಬೋದು, ಇಲ್ಲ ಬರೀ ತರಕಾರಿ ಜೊತೆಲಿ ಈಗ ಮಾಡಿರೋ ಥರ ಬೇಕಾದರೂ ಸೇರಿಸಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮೊಸರು ಜೊತೆ ಮತ್ತು ಚಟ್ನಿ ಜೊತೆಲೂ ತಿನ್ಬೋದು. ಇದಕ್ಕೆ ಸೊಪ್ಪು ಕಾಂಬಿನೇಷನ್ ಅಂದರೆ ಮೊಸರು ಜೊತೆಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಡೈರೆಕ್ಟಾಗಿ ತವಾದ ಮೇಲೇ ತಟ್ಟೋದನ್ನ ತೋರಿಸ್ತಾ ಇದ್ದೀನಿ. ಕೈ ತವ ಮಾಡಿಕೊಂಡು ನೀಟಾಗಿ ತೆಳ್ಳಗೆ ನಾವು ಹೇಗೆ ಕವರ್ ಮೇಲೆ ತಟ್ತೀವೋ ಅದೇ ರೀತಿಯಾಗಿ ಬರುತ್ತೆ. ತಟ್ಟಿ ಅಭ್ಯಾಸ ಇರೋರಾದರೆ ಹೀಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬಟರ್ ಶೀಟು ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಬೇಕಾದ್ರೂ ಹಾಕಿ ತಟ್ಕೊಂಡು ಮಾಡ್ಕೋಬೋದು. ಈಗ ಮುಚ್ಚಿ ಬೇಯಿಸೋದ್ರಿಂದ ಬೇಗನೂ ಬೇಯುತ್ತೆ. ಯಾವುದೇ ರೀತಿಯಾದ ಹಂಚು ಕಚ್ಚೋದಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಫಸ್ಟ್ ಒಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಷ್ಟೇ ಬರ್ತು, ಮತ್ತು ಬೇರೆ ಎಲ್ಲ ಚೆನ್ನಾಗೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ
ದಿಢೀರಂತನೂ ಆಗುತ್ತೆ, ಹಾಗೆ ಇದಕ್ಕೇನೋ ಬೇರೆ ಎಲ್ಲ ಸ್ನ್ಯಾಕ್ಸ್ ಥರ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಬರೀ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀವಿ. ಮೊಸರು ಜೊತೆನೂ ಬೇಕಾದ್ರೆ ತಿನ್ಬೋದು. ಥ್ಯಾಂಕ್ ಯು.